ವಸ್ತುಗಳ ದುರುಪಯೋಗ ಮತ್ತು ದುಶ್ಚಟ. ಮಾದಕ ವಸ್ತುಗಳನ್ನ ಯಾವ್ಯಾವುದು ಅಂತಂದ್ರೆ ಗುಟ್ಕ, ತಂಬಾಕು, ಸಿಗರೇಟು, ಸರಾಯಿ, ಮದ್ಯಪಾನ, ಈ ಎಲ್ಲವುಗಳಿಂದ, ಆಮೇಲೆ ಡ್ರಗ್ಸ್ ಅಂದ್ರೆ ನಶೆ ಪದಾರ್ಥ ಇರುವಂತಹ ಔಷಧಿಗಳು, ಇಂಜೆಕ್ಷನ್ಗಳು, ಆಮೇಲೆ ಇವೆಲ್ಲವೂ ಏನು ಮಾಡ್ತವೆ, ಮನುಷ್ಯನ ವ್ಯಕ್ತಿತ್ವವನ್ನೇ ನಾಶ ಮಾಡ್ತವೆ. ಮನುಷ್ಯನಲ್ಲಿರುವಂತಹ ಏನು ಶಕ್ತಿ ಇದೆ ಅದನ್ನು ಸಂಪೂರ್ಣ ಕುಗ್ಗಿಸ್ತವೆ. ಮನುಷ್ಯ ಮಾನಸಿಕವಾಗಿ, ಪಾರಿವಾರಿಕವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ ಎಲ್ಲ ರೂಪದಿಂದಲೂ ತನ್ನತನವನ್ನು ಕಳ್ಕೊಳ್ತಾನೆ. ಇರೋ ಪರಿಸ್ಥಿತಿ ಹೋಗೋದಕ್ಕೆ ಇದು ಕಾರಣ ಆಗ್ತದೆ. ಆಮೇಲೆ ಮನುಷ್ಯ ಈ ರೀತಿ ದುಶ್ಚಟಗಳಿಗೆ, ವ್ಯಸನಕ್ಕೆ ವಶ ಆಗೋದಕ್ಕೆ ಕಾರಣ ಅಂದ್ರೆ ತಂತ್ರಜ್ಞಾನದ ದುರುಪಯೋಗನೂ ಆಗಿದೆ. ಯಾಕಂದ್ರೆ ಒಬ್ಬರಿಗೊಬ್ಬರಿಗೆ ಮೆಸೇಜ್ ಕಳಿಸೋದು, ಮೇಲ್ ಮಾಡೋದು, ಮುಖಾಂತರ ಕಂಪ್ಯೂಟರ್ ಮತ್ತು ವೆಬ್ಸೈಟ್ ವೈರಸ್ ಅನ್ನು ಹರಡಿಸೋದು, ಟಿವಿ ವೀಕ್ಷಿಸುವಂತ ಬರೀ ಟಿವಿನೇ ನೋಡ್ಕೊಂಡು ಕೂಡೋದು, ಬರೀ ಮೊಬೈಲ್ ಗೇಮ್ ಮಾಡೋದು, ಹಾಗೂ ಈ ಡ್ರಗ್ಸ್ಗಳನ್ನು ಸದಾಕಾಲ ಅದರೊಳಗೆ ಮುಳುಗೋದು, ಮೊಬೈಲನ್ನೇ ಸದಾಕಾಲ ಉಪಯೋಗ ಮಾಡೋದು, ಈ ರೀತಿ ಅನೇಕ ರೂಪದ ಈ ಒಂದು ತಂತ್ರಜ್ಞಾನದ ದುರುಪಯೋಗ ಮಾಡ್ಕೊಳ್ಳೋದ್ರಿಂದ ಮನುಷ್ಯ ಮಾನಸಿಕ ಒತ್ತಡಕ್ಕೆ ವಶ ಆಗ್ತಾನೆ. ಈ ಟಿವಿ ನೋಡೋದು ಕುಂತಿರ್ತೀರಿ, ಚಾನಲ್ ಚೇಂಜ್ ಮಾಡ್ತಿರ್ತೀರಿ, ಒಂದೇ ಹಚ್ಕೊಂಡು ನೋಡ್ಬೇಕು ಅಂದ್ರೆ ಸಮಾಧಾನ ಇಲ್ಲ. ಇದಾಗಣ ಇದೇನು ಇದೇನು ಚೇಂಜ್ ಸಮಾಧಾನ, ನೆಮ್ಮದಿ, ತೃಪ್ತಿ ಅನ್ನೋದಿಲ್ಲ. ಬರೀ ಮೊಬೈಲ್ ನೋಡ್ತಿರ್ತೀರಿ, ಇದನ್ನ ನೋಡ್ಬೇಕು, ಸಮಾಧಾನ, ಶಾಂತಿ ಅನ್ನುವಂಥದ್ದಿಲ್ಲ. ಅದಕ್ಕೆ ಕಾರಣ ಏನು ಅಂತಂದ್ರೆ ತಂತ್ರಜ್ಞಾನದ ದುರುಪಯೋಗ. ಆಮೇಲೆ ಜನರು ಮಾದಕ ವಸ್ತುಗಳನ್ನ ಯಾಕೆ ಸೇವನೆ ಮಾಡೋದಕ್ಕೆ ಪ್ರಾರಂಭ ಮಾಡಿದರು ಅಂತಂದ್ರೆ, ಒಂದು ಪ್ರತಿಷ್ಠೆಯ ಪ್ರತೀಕ. ಒಬ್ಬ ಮನುಷ್ಯ ಏನ್ ಮಾಡ್ತಾನೆ, ದೊಡ್ಡ ಮನುಷ್ಯ ಇರ್ತಾನೆ, ಅವನೆಲ್ಲರಿಗೂ ದೊಡ್ಡ ಪಾಠ ಹೇಳ್ತಾನೆ, ದೊಡ್ಡ ಪಾಠ ಒಳಗೆ ದೊಡ್ಡ ಕುಡಿದಕ್ಕೆ ಇಡ್ತಾನೆ. ಅಲ್ಲೆಲ್ಲ ದುಡ್ಡು ಇಲ್ಲ, ಅವ್ನು ಪುಕ್ಷಟೆ ಇರ್ತಾನೆ. ಅವಾಗ ಏನ್ ಮಾಡ್ತಾರೆ, ಎಲ್ಲರೂ ಅಭ್ಯಾಸ ಇಲ್ಲಂದ್ರೂ ಸಹಿತ ಬಿಟ್ಟಾರ ನೋಡೋಣ, ಪಾರ್ಟಿಗೆ ಹೋಗಿವಲ್ಲ, ದೊಡ್ಡವ್ರ ಪಾರ್ಟಿಗೆ ಹೋಗಿವಿ ಅಂದ್ರೆ ನಾವು ದೊಡ್ಡವರು ಅಂತ ತಿಳ್ಕೊಂಡು ಮಾಡಬಾರ್ದು, ಸೇವನೆ ಮಾಡಬಾರ್ದನ್ನ ಸೇವನೆ ಮಾಡ್ತಾನೆ. ಇದು ಪ್ರತಿಷ್ಠೆ. ಆಮೇಲೆ ಇನ್ನೊಂದು ಕೌಟುಂಬಿಕ ಅಶಾಂತಿ, ಮನೆಯೊಳಗಿನ ಜಗಳ, ಪತಿ ಇರ್ಬೋದು, ತಂದೆ ತಾಯಿ ಇರ್ಬೋದು, ಅಣ್ಣ ತಮ್ಮರು ಇರ್ಬೋದು, ಮಕ್ಕಳು ತಂದೆ ತಾಯಿ ಇರ್ಬೋದು, ಈ ರೀತಿ ಜಗಳಾಟ ಇರೋದ್ರಿಂದ, ಅಶಾಂತಿ ಇರೋದ್ರಿಂದ ಅನೇಕ ರೂಪದ ವ್ಯಕ್ತ. ಆಮೇಲೆ ಒತ್ತಡ, ಜಗತ್ತಲ್ಲಿ ಬಹಳಷ್ಟು ರೂಪದ ಒತ್ತಡಗಳಿದ್ದಾವೆ. ಆ ಒತ್ತಡದಿಂದ ಮಾಡ್ತಾರೆ. ಆಮೇಲೆ ಕೆಟ್ಟ ಸಂಘ, ಈಗ ಬೇರೆ ಗೆಳೆಯರ ಸಂಘ, ಕೆಟ್ಟ ಸಂಘಕ್ಕೆ ವಶ ಆಗಿ ಸಂಘದ ಕಾರಣದಿಂದಲೂ ಕುಡಿಯೋದಕ್ಕೆ ಅಥವಾ ಕೆಟ್ಟ ಚಟಗಳಿಗೆ ವಶ ಆಗುತ್ತೆ. ಆಮೇಲೆ ಸುಲಭವಾಗಿ ಸಿಗೋದು, ಪಾರ್ಟಿಗಳಲ್ಲಿ ಸುಲಭವಾಗಿ ಸಿಗ್ತದೆ. ಮದುವೆ ಮುಂಚೆ ಇರ್ತಿದ್ದು ಅವಾಗಿನ ಕಾಲದಲ್ಲಿ ಏನಿತ್ತು, ಅವಾಗಿನ ಕಾಲದಲ್ಲಿ ಏನಿರ್ತಿತ್ತು, ಏನಾದ್ರೂ ಮದುವೆ ಮುಂಚೆ ಇತ್ತು ಅಂತಂದ್ರೆ ಸಿಗರೇಟು, ಗಲಿ, ಅಡಿಕೆ, ತಂಬಾಕ ಎಲ್ಲ ಸತ್ಕಾರ ಕೊಡುವಂಥದ್ದು ಅಂತ ತಿಳ್ಕೊಂಡಿದ್ರು. ಬ್ಲೂಟೂತ್ ಬಂದ್ ಮಾಡ್ರಿ. ಆಮೇಲೆ ಈಗ ಸತ್ತಿರ್ತಾರಲ್ಲ, ಆ ಸಮಯದೊಳಗೂ ಆರಾಮಾಗಿ ಬಂದವ್ರಿಗೆಲ್ಲರಿಗೂ ಕುಡಿಯೋದಕ್ಕೆ, ಸೇದೋದಕ್ಕೆ, ಅಂದ್ರೆ ಜನ ಬರ್ಬೇಕಲ್ಲ, ಸಂಸ್ಕಾರ ಮಾಡೋದು ಮಂದಿ ಬರ್ಬೇಕು ಅಂತಂದ್ರೆ ಅವರಿಗೆಲ್ಲ ಮಾನ್ಪಾನ್ ಮಾಡ್ಬೇಕು ಅಂತ ಏನ್ ಮಾಡ್ತಿದ್ರು, ಎಲ್ಲ ಕುಡಿಯೋದು, ತಿನ್ನೋದು, ಸಿಗರೇಟ್ ಸೇದೋದು ಎಲ್ಲ ಫ್ರೀಯಾಗಿ ಹಿಂಗೆ ಆರಾಮಾಗಿ ಸಿಗ್ತದೆ ಅಂತಂದ್ರೆ ಅವ್ರಿಗೇನು ಚಟ ಮಾಡ್ಬೇಕಂತಿಲ್ಲ, ಯಾವುದು ಒತ್ತಡ ಇಲ್ಲ, ಅಶಾಂತಿ ಏನೂ ಇಲ್ಲ, ಆರಾಮಾಗಿ ಸಿಗ್ತದೆ ಅಂತಂದ್ರೆ ಅವಾಗ ಮನುಷ್ಯ ಏನಾಗ್ತಾನೆ, ದುಶ್ಚಟಕ್ಕೆ ವಶ ಆಗ್ತಾನೆ. ಆಮೇಲೆ ಗೆಳೆಯರ ಒತ್ತಾಯ, ನಾವು ಒಳ್ಳೆ ಅಂತಂದ್ರೆ ನನ್ನ ಫ್ರೆಂಡ್ ಅದೇ ಇಲ್ಲಪ್ಪ, ನಿನ್ನ ಪ್ರೀತಿ ಅದೇ ಇಲ್ಲ, ನೀನು ನನ್ನ ಗೆಳೆಯ ಅದೇ ಇಲ್ಲ, ನೀನು ತಗೊಂಡದ್ರೆ ನನಗೆ ಗೆಳೆಯ ಅಂತ ಏನ್ ಮಾಡ್ತಾನೆ, ಒತ್ತಾಯ ಮಾಡಿ ಕೊಡಿಸ್ತಾನೆ. ಈ ರೀತಿ ಅನೇಕ ಕಾರಣಗಳಿಂದ ಮನುಷ್ಯ ಈ ವ್ಯಸನಗಳಿಗೆ ಬಲಿಯಾಗ್ತಾನೆ.
ಈ ದುಷ್ಪರಿಣಾಮಗಳನ್ನ ಯಾರೋ ಮಾದಕ ವಸ್ತುವಿಗೆ ನಶೆಗೆ ಒಳಗಾಗ್ತಾನೆ ಆ ವ್ಯಕ್ತಿಯನ್ನು ಹೆಂಗ್ ಗುರುತಿಸುವುದು? ಚಲೋನೇ ಇರ್ತಾನೆ, ಸ್ಟೂಡೆಂಟ್ ಇರ್ತಾರೆ, ಎಷ್ಟು ಚಲೋನೇ ಇರ್ತಾರೆ, ಆದ್ರೆ ಬರ್ಬಾರ್ದ ಅವ್ರ ನಡವಳಿಕೆಗಳಿಗೆ ವ್ಯತ್ಯಾಸ ಆಗ್ತದೆ. ಏನಾಗ್ತದೆ ಅಂದ್ರೆ ಬರೀ ಮೇಲೆ ಮೇಲೆ ಸಿಟ್ಟು ಬರುದು, ಸುಮ್ನೆ ಸಣ್ಣ ಸಣ್ಣದಕ್ಕೆ ಸಿಟ್ಟು ಬರುದು. ಆಮೇಲೆ ಅಸ್ವಸ್ಥ ಜೀವನ ಶೈಲಿ ಅಂದ್ರೆ ಲೇಟ್ ಆಗಿ ಮಲ್ಕೊಳ್ಳೋದು, ಲೇಟ್ ಆಗಿ ಹೇಳೋದು, ಊಟದ ಟೈಮಿಗೆ ಊಟಿಲ್ಲ, ನಿದ್ದೆ ಟೈಮಿಗೆ ನಿದ್ದಿಲ್ಲ, ಮಾತಾಡುವಾಗ ಮಾತಿಲ್ಲ, ಮಾತಾಡಾಗ ಸಿಕ್ಕಾಪಟ್ಟಿ ಮಾತಾಡೋದು, ಅಂದ್ರೆ ದಿನನಿತ್ಯದ ವ್ಯವಹಾರಗಳಲ್ಲಿ ವ್ಯತ್ಯಾಸ ಕಾಣ್ತದೆ. ಆಮೇಲೆ ತಡರಾತ್ರಿ ಮನೆಗೆ ಬರೋದು, ಮನೆಗೆ ಲೇಟ್ ಆಗಿ ಬರೋದು. ಆಮೇಲೆ ದುಡ್ಡು ಕೇಳೋದು, ಇವತ್ತಿಷ್ಟು ದುಡ್ಡು ಮುಗೀತು, ಕೊಟ್ಟಿನಿ, ಮುಗೀತು, ಕೊಡು, ಮತ್ತೆ ಕೊಟ್ಟಿಲ್ಲ ಅಂದ್ರೆ ಬಡಿತೀನಿ. ಅವ್ರು ಕೊಲ್ಲೋ ತನಕನೂ ಸಹಿತ ಏನಾಗ್ತದೆ, ಮನುಷ್ಯ ಹೋಗ್ತಾನೆ. ಈ ಒಂದು ವಿಚಾರಗಳು ಯಾವಾಗ ನಮ್ಗೆ ಕಂಡು ಬರ್ತಾವೆ, ಲಕ್ಷಣಗಳು ಕಂಡು ಬರ್ತಾವೆ, ಆಗ ತಂದೆ ತಾಯಿ ಅರ್ಥ ಮಾಡ್ಕೋಬೇಕು, ಇವರಿಗೆ ಯಾವುದೋ ಒಂದು ದುಶ್ಚಟಕ್ಕೆ ವಶ ಆಗತ್ತೆ. ಅದಕ್ಕೆ ಇಂಥ ಕೆಲಸ, ಇಂಥ ಚಟುವಟಿಕೆಗಳು ಅವರಲ್ಲಿ ಕಂಡು ಬರ್ತಾವೆ ಅಂತ ಗುರುತಿಸಬೇಕು. ಗುರುತಿಸಿ ಅದನ್ನು ಕಂಟ್ರೋಲ್ ನಲ್ಲಿ ತಂದು ದೂರ ಮಾಡೋದಕ್ಕೆ ಪ್ರಯತ್ನ ಮಾಡಬೇಕು. ತಂಬಾಕು ನಿಧಾನವಾದಂತಹ ಒಂದು ವಿಷ. ಈಗ ಯಾವ ರೀತಿ ಕಾರ್ಬನ್ ಹೊಗೆ ಬರ್ತಿತ್ತು ಅಂದ್ರೆ ನಮ್ಗೆ ಏನಾಗ್ತದೆ, ಹೊಗೆಯೊಳಗೆ ಆರಾಮ್ ಕುತ್ಕೋಬೇಕು ಅನಿಸ್ತದೆ ಅಂದ್ರೆ ಉಸಿರಾಟಕ್ಕೆ ಬಂದಾಗ್ತದೆ. ಹಂಗೆ ನಮ್ಮ ಶರೀರದೊಳಗನೆ ಅದನ್ನು ಹೊಗೆ ತಗೊಳ್ತಿದ್ದೀವಿ ಅಂತಂದ್ರೆ ನಮ್ಮ ದೇಹದ ಒಂದೊಂದು ಅಂಗಗಳು ಡ್ಯಾಮೇಜ್ ಆಗ್ತಾ ಹೋಗ್ತಾವೆ. ಅದಕ್ಕೆ ಒಂದು ಸಿಗರೇಟ್ ಮನುಷ್ಯನನ್ನೇ ಸುಡ್ತದೆ, ಹೌದಲ್ಲ? ಸಾವಕಾಶ ಸುಡ್ತದೆ, ಒಮ್ಮೆ ಸುಡೋದಿಲ್ಲ. ನಾವು ಅದನ್ನ ಒಮ್ಮೆ ಸುಟ್ಟು ಕಲಸ್ ಮಾಡ್ತೀವಿ, ಆದ್ರೆ ಅದು ಏನ್ ಮಾಡ್ತದೆ, ನಮ್ಮನ್ನ ನಿಧಾನವಾಗಿ ಸುಡುತ್ತದೆ. ಅದಕ್ಕೆ ಅನೇಕ ರೂಪದ ಒಂದು ವಿಷಾಣುಗಳು ಅದರಲ್ಲಿ ಇದ್ದಾವೆ, ವಿಷದ ಪದಾರ್ಥಗಳಲ್ಲಿ ಅದರಲ್ಲಿದ್ದಾವೆ. ಈಗ ಗುಟ್ಕ, ತಂಬಾಕು, ಎಷ್ಟು ಬೇರೆ ಬೇರೆ ಎಷ್ಟೆಷ್ಟು ಚಂದ ಹೆಸರು, ಚಂದ ಬಣ್ಣ, ಚಂದ ಅಡ್ವರ್ಟೈಸ್ ಬಸ್ಸಿನ ಮೇಲೆ ಸರ್ಕಾರದವರೇ ಮಾಡ್ತಾರೆ. ಅಷ್ಟೆಲ್ಲ ದೊಡ್ಡ ಅಡ್ವರ್ಟೈಸ್ಗಳನ್ನು ಮಾಡ್ತಾರೆ. ಆದ್ರೆ ನಮಗೇನಾದ್ರು ಕಷ್ಟ ಆದರೆ, ನಮಗೇನಾದ್ರು ರೋಗ ಆದರೆ, ನಮಗೇನಾದ್ರು ನಮ್ಮವ್ರಿಗೇನಾದ್ರು ಮೃತ್ಯು ಆದ್ರೆ ಅಡ್ವರ್ಟೈಸ್ ಮಾಡೋರು ಯಾರು ಕೊಡ್ತಾರೆ? ಎಷ್ಟು ಭಾರಿ ಅಡ್ವರ್ಟೈಸ್ ಮಾಡ್ತಾರೆ, ಕೇಸರಿ ಏನೇನೋ ಮಾಡ್ತಾರೆ. ಆದ್ರೆ ಅದು ಬರೀ ನೋಡೋದಕ್ಕೆ ಚಂದ ಅನಿಸ್ತದೆ, ಆದ್ರೆ ಪರಿಣಾಮ ಏನಾಗ್ತದೆ, ಪೂರ್ಣ ಧೂಮ್ರಪಾನದಿಂದ ಅಥವಾ ತಂಬಾಕಿನ ಸೇವನೆಯಿಂದ ಪೂರ್ಣ ಮನುಷ್ಯ ತನ್ನನ್ನೇ ತಾನು ಕೂಡ ಸುಟ್ಟುಕೊಳ್ತಾನೆ. ಅದಕ್ಕೆ ತಂಬಾಕಿನ ದುಷ್ಪರಿಣಾಮ ಅಂತಂದ್ರೆ ಅನೇಕ ರೂಪದ ಹಾನಿ ದೇಹಕ್ಕೆ ಆಗ್ತದೆ. ಮತ್ತೆ ಧೂಮ್ರಪಾನ, ತಂಬಾಕಿನಿಂದ ಏನೇನು ತೊಂದರೆ ಆಗ್ತದೆ? ತೃತೀಯ ಕ್ಯಾನ್ಸರ್, ಕೆನ್ನೆಯ ಕ್ಯಾನ್ಸರ್, ನಾಲಿಗೆ ಕ್ಯಾನ್ಸರ್, ಗಂಟಲು ಕ್ಯಾನ್ಸರ್, ಶ್ವಾಸಕೋಶದ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಜಠರದ ಕ್ಯಾನ್ಸರ್, ಯಕೃತ್, ಹೃದಯ, ಮೆದುಳು ಎಲ್ಲಾ ಕಡೆಗೂ ಏನಾಗ್ತದೆ, ಅಂಗಗಳು ಡ್ಯಾಮೇಜ್ ಆಗ್ತವೆ. ನೋಡ್ರಿ, ಈಗ ಎಷ್ಟು ಅಪ್ಪ ಅಣ್ಣ ಅಕ್ಕ ಕಾಕ ತಮ್ಮ ಎಲ್ಲ ಹೇಳಿ ಬಿಡ್ರಿ ಅಂತ ಹೇಳಿದ್ರೂ ಲಕ್ಷ್ಯ ಕೊಡೋದಿಲ್ಲ. ಈಗ ನಮ್ಮ ಆಶ್ರಮಕ್ಕೆ ಒಬ್ರು ಅಕ್ಕವ್ರು ಬರ್ತಾರೆ, ಅವ್ರ ಪತಿ ಬಹಳ ಗುಣ ಎಲ್ಲ ಚಲೋ, ಆದ್ರೆ ಅದು ಒಂದೇ ಚೀಟಿ ತಿನ್ನೋದು ಒಂದೇ ಚಟ ಕೆಟ್ಟದ್ದು. ಬಿಡು ಅಂದ್ರೆ ಬಿಡ್ಲಿಲ್ಲ. ಈಗ ಸಣ್ಣದೇ ಒಂದೇ ಗಂಟಾಗಿತ್ತು, ಚೆಕ್ ಮಾಡಿದ್ರೆ ಕ್ಯಾನ್ಸರ್ ಅಂತ. ಆದ್ರೆ ಆ ಸಣ್ಣ ಕ್ಯಾನ್ಸರ್ ಚೆಕ್ ಮಾಡೋದಕ್ಕೆ ಅವ್ರ ಮನೆಯೊಳಗಿನವ್ರು 4 ಮಂದಿ ಕರ್ಕೊಂಡು ಹೋಗಿ ಆಪರೇಷನ್ ಮಾಡೋದಕ್ಕೆ 100 ಕೊಡ್ತಾರೆ. ಮಕ್ಕಳ ವಿದ್ಯಾಭ್ಯಾಸ ಹಾಳು, ಅವ್ರಿಗೆ ಕಷ್ಟ ಆಪರೇಷನ್ ಮಾಡೋದು. ಆದ್ರೆ ಅದಕ್ಕೆ ದುಡ್ಡು ಖರ್ಚ, ಎಲ್ಲಾ ರೂಪದಿಂದಲೂ ಕಷ್ಟ. ಯಾವ್ದ್ರಿ ಏನ್ ಕಾರಣ? ಬರೀ ಒಂದು ಚೀಟಿ ತಿನ್ನೋದು ಬಿಡ್ಲಾರ್ದಕ್ಕೆ. ಎಲ್ಲರಿಗೂ ಬರ್ತದೆ ಅಂದ್ರೆ ಅದು ನಮ್ಮವ್ರಿಗೆ ಬರಂಗಿಲ್ರಿ. ಎಷ್ಟೋ ಜನ ಏನ್ ಅಂತಾರೆ, ಏನ್ರಿ ಅಕ್ಕವ್ರು ನಿಮ್ಮ ಆಶ್ರಮದಾಗ ಏನೂ ಚಟ ಮಾಡೋಂಗಿಲ್ಲ, ಅಂಥವ್ರಿಗೆ ಕ್ಯಾನ್ಸರ್ ಇರ್ತದ, ಮತ್ತ ಅದೇ ಬರೋರಿದ್ರು ಬರ್ತದ್ರಿ, ಇಲ್ಲಾಂದ್ರೆ ಇಲ್ಲ ನಾವು ತಿನ್ನೋರೇನೆ ಅಂತಿರ್ತಾರೆ. ಆದ್ರೆ ಇಲ್ಲ ಆತ್ಮೀಯರೇ, ನಿಮಗೆ ಕೈ ಮುಗಿದು ಕೇಳ್ಕೊಳ್ತೀವಿ, ನೀವು ತಿನ್ಬೇಡ್ರಿ, ತಿನ್ನೋರ್ಗು ಸಹಿತ ತಿನ್ನೋದಕ್ಕೆ ಬಿಡ್ರಿ ಅಂತ ಹೇಳ್ರಿ. ಯಾಕಂದ್ರೆ ಬಹಳಷ್ಟು ರೂಪದಿಂದ ಹಾನಿ ಆಗ್ತದೆ. ಹೆಂಗಿದ್ದಾಗ ಆಗುದಿಲ್ಲ, ವಯಸ್ಸು ಕಡಿಮೆ ಆದಂಗೆ, ಶಕ್ತಿ ಕಡಿಮೆ ಆದಂಗೆ, ಊಟ ಕಡಿಮೆ ಆದಂಗೆ, ಕೆಲಸ ಹೆಚ್ಚಾದಂಗೆ, ಟೆನ್ಷನ್ ಹೆಚ್ಚಾದಂಗೆ ದೇಹದಲ್ಲಿ ಏನಾಗ್ತದೆ, ಈ ರೋಗ ಬರ್ತದೆ. ಅದಕ್ಕೆ ಕ್ಯಾನ್ಸರ್ ಅಂತ ರೋಗ ತಗೊಳ್ಳೋಕ್ಕಿಂತ ಮುಂಚೆನೆ ನಾವು ಎಚ್ಚರಾಗಿ ಅದರಿಂದ ದೂರ ಇರಬೇಕು.
ಅದಕ್ಕಾಗಿ ಈ ಅನೇಕ ರೋಗಗಳು ಬರ್ತವೆ ಅನ್ನೋದನ್ನ ಅಟೆನ್ಷನ್ ಇಟ್ಟುಕೊಂಡು ನಾವು ಅದರಿಂದ ದೂರ ಇರಬೇಕು. ಇದು ಮದ್ಯಪಾನದಿಂದ ಶರೀರದ ಮೇಲಾಗುವಂತಹ ದುಷ್ಪರಿಣಾಮ. ಮೆದುಳಿಗೆ ಹಾನಿ ಆಗ್ತದೆ, ಲಿವರ್ ಹಾನಿ ಆಗ್ತದೆ. ಮದ್ಯಪಾನ ಸೇವನೆ ಮಾಡೋದ್ರಿಂದ ಜಠರಕ್ಕೆ ಹಾನಿ ಆಗ್ತದೆ, ಯಕೃತಿಗೆ ಹಾನಿ ಆಗ್ತದೆ, ಮನೆಯೊಳಗೆ ಜಗಳಾಟ ಬಡದಾಟ. ನೋಡ್ರಿ, ನೀವು ಅಥಾರಿಟಿ ಇತ್ತು ಅಂತಂದ್ರೆ ಅವರಿಗೆ ನೀವು ಹೇಳಿದಂಗೆ ಕೇಳುವಂಗೆ ಇಟ್ಕೊಳ್ತೀರಿ. ನಿಮ್ಮ ಕಂಟ್ರೋಲಲ್ಲಿ ಹೆಂಡತಿ ಮಕ್ಕಳು ಇರ್ತಾರೆ. ನೀವು ಈ ಚಟಕ್ಕೆ ವಶ ಆದ್ರಿ ಅಂತಂದ್ರೆ ತಾಯಿ ಮಕ್ಕಳು ಕೂಡ ನಿಮಗೆ ಹೊಡಿತಾರೆ. ನಿಮಗೆ ಅಂತ ತಪ್ಪು ತಿಳ್ಕೊಬೇಡ್ರಿ. ಆ ಚಟ ಇರುವಂಥವ್ರಿಗೆ ಏನಾಗ್ತದೆ, ಹೊಡಿಸ್ಕೊಳ್ಳುವಂಥ ಪರಿಸ್ಥಿತಿ ಬರ್ತದೆ. ಹೌದಲ್ಲ, ವಿಚಾರ ಮಾಡೋಣ. ಅವರು ಯಾಕೆ ಹೊಡಿತಾರೆ ಅಂದರೆ ನಿಮಗೆ ಹೊಡಿಬೇಕು ಅಂತ ಹೊಡಿತಿಲ್ಲ, ಅವರಿಗೆ ಅಷ್ಟು ತ್ರಾಸ ಆಗ್ತದೆ. ತಾಳಿ 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 ಕೊನೆಗೆ ಇವಾಗ ಇಲ್ಲಾಂದ್ರೆ ಮುಗಿತ್ರಿ, ಸತ್ರ 3 ದಿನ ಹತ್ತು ಸುಮ್ ಕೊಡ್ತೀವಿ, ಅದ್ರ ದಿನಾ ಹೊತ್ತೊಟ್ಟರೆ ನೀವು ಎಷ್ಟು ಕಷ್ಟ ಅನುಭವ ಮಾಡ್ಬೇಕ್ರಿ ಅನ್ನೋ ಮಾತನ್ನ ಕೇಳ್ತೀವಿ. ಅದಕ್ಕೆ ಕೌಟುಂಬಿಕ ಕಲಹಗಳಾಗ್ತವೆ, ಡ್ರೈವಿಂಗ್ ಮಾಡಬೇಕಾದ್ರೆ ಕುಡಿದ್ರೆ ಆಕ್ಸಿಡೆಂಟ್ಗಳಾಗ್ತವೆ, ಅನೇಕ ರೂಪದ ಬಾಹ್ಯ ಮತ್ತು ಆಂತರಿಕ ತೊಂದರೆಗಳು ಆಗ್ತವೆ. ಒಂದು, ಮಾನಸಿಕವಾಗಿ ಶಕ್ತಿ ಕಳ್ಕೊಳ್ತೀವಿ. 2, ಶಾರೀರಿಕವಾಗಿ ಆರೋಗ್ಯ ಕಳ್ಕೊಳ್ತೀವಿ. 3ನೇದು ದುಡ್ಡು ಕಳ್ಕೊಳ್ತೀವಿ. 4ನೇದು ಸಂಬಂಧ ಕಳ್ಕೊಳ್ತೀವಿ. ಮನೆನೇ ಏನಾಗ್ಬಿಡ್ತದೆ, ಸ್ಮಶಾನ ಆಗ್ತದೆ, ಮನೆನೇ ನರಕ ಆಗ್ತದೆ. ಆದ್ರಿಂದ ನಾವು ಎಚ್ಚರಿಕೆಯಿಂದ ಇರಬೇಕು, ಇವುಗಳಿಂದ ದೂರ ಇರಬೇಕು. ಆಮೇಲೆ ಈ ಅಭ್ಯಾಸ ನಮಗೆ ಬರಬಾರ್ದು ಅಂತಂದ್ರೆ ಯಾವುದಾದ್ರೂ ಒಂದು ಒಳ್ಳೆ ಅಭ್ಯಾಸ ಹಾಕೊಳ್ಬೇಕು. ಹಾಡೋದು, ಡಾನ್ಸ್ ಮಾಡೋದು, ಆಟ ಆಡೋದು, ಚಿತ್ರ ತೆಗೆಯೋದು ಅಥವಾ ಧ್ಯಾನ ಮಾಡೋದು, ಯಾವುದಾದ್ರೂ ಒಂದು ಒಳ್ಳೆ ಅಭ್ಯಾಸ ಹಾಕೊಳ್ಬೇಕು. ನಿಮ್ಮ ಮಕ್ಕಳಿಗೂ ಸಹಿತ ಯಾವುದಾದ್ರೂ ಒಂದು ಒಳ್ಳೆ ಹವ್ಯಾಸವನ್ನ ಹಾಕ್ಬೇಕು. ಅವಾಗ ಈ ಜಗತ್ತಿನ ಬದುಕ್ತೀವಿ ಅಂದ್ರೆ ಟೆನ್ಷನ್ ಇದ್ದೇ ಇರ್ತದೆ. ಟೆನ್ಷನ್ ಇರುವವ್ರಿಗೆ, ಈಗ ಹಾಡು ಹಾಡುವವ್ರಿಗೆ ಹಾಡಿದ್ರೆ ಟೆನ್ಷನ್ ಇಂದ ದೂರ ಆಗ್ತಾರೆ, ಆಟ ಆಡುವವ್ರಿಗೆ ಆಟ ಆಡಕ್ ಹೋದ್ರೆ ಟೆನ್ಷನ್ ಇಂದ ದೂರ ಆಗ್ತಾರೆ, ಡಾನ್ಸ್ ಮಾಡೋರಿಗೆ ಡಾನ್ಸ್ ಮಾಡಕ್ ಹೋದ್ರೆ ಟೆನ್ಷನ್ ಇಂದ ದೂರ ಆಗ್ತಾರೆ. ಈ ರೀತಿ ಯಾವುದಾದ್ರೂ ಒಂದು ಒಳ್ಳೆಯ ಅಭ್ಯಾಸ ಇತ್ತು ಅಂತಂದ್ರೆ ಈ ಕೆಟ್ಟ ಅಭ್ಯಾಸಗಳಿಂದ ತನ್ನಿಂದಾನೇ ದೂರ ಇರ್ತಾರೆ. ಅದಕ್ಕೆ ತಾವು ಈಗ ಈ ಕೆಟ್ಟ ಅಭ್ಯಾಸದಿಂದ ದೂರ ಇದ್ದೀರಿ ಅಂತಂದ್ರೆ ಒಂದು ಒಳ್ಳೆ ಧ್ಯಾನ ಮಾಡೋದಾಗ್ಲಿ, ಹಾಡು ಹೇಳೋದಾಗ್ಲಿ, ಯಾವುದಾದ್ರೂ ಒಂದು ಒಳ್ಳೆಯ ಅಭ್ಯಾಸವನ್ನ ಹಾಕೊಂಡ್ರಿ ಅಂತಂದ್ರೆ ಮನಸ್ಸಿನ ಒತ್ತಡ ತನ್ನಿಂದಾನೇ ದೂರ ಆಗ್ತದೆ. ಅದಕ್ಕೆ ಈ ವ್ಯಸನಗಳಿಂದ ದೂರ ಇರಬೇಕು ಅಂದ್ರೆ ಯಾವುದಾದ್ರೂ ಒಳ್ಳೆಯ ಅಭ್ಯಾಸಗಳನ್ನ ಜೀವನದಲ್ಲಿ ಅಳವಡಿಸಿಕೊಳ್ಬೇಕು. ಆಮೇಲೆ ಮಕ್ಕಳು ವ್ಯಸನ ಮುಕ್ತರಾಗಬೇಕು. ಆ ವ್ಯಸನದಿಂದ ದೂರ ಇರಬೇಕು ಅಂತಂದ್ರೆ ತಂದೆ ತಾಯಿಯರ ಪಾತ್ರ ಏನು ಅಂತಂದ್ರೆ ಮಕ್ಕಳಿಗೆ ಇದರಿಂದ ಏನ್ ಲಾಭ ಹಾನಿ ಅನ್ನುವಂತ ಅರಿವು ಮೂಡಿಸ್ಕೊಡ್ಬೇಕು. 2ನೇದ್ದು, ಮಕ್ಕಳ ಜೊತೆಗೆ ತಂದೆ ತಾಯಿ ಸಮಯ ಕಳಿಬೇಕು. ಈಗ ಬಡವ್ರು ಏನಾಗ್ತದೆ, ದಿನಾ ಮುಂಜಾನೆ ದುಡಿಯಕ್ಕೆ ಹೋಗೋದು, ಅವ್ ಮಕ್ಕಳಿಗೆ ನೋಡಿದೀವಿ, ಬಿಟ್ಟಿವಿ, ಈ ರೀತಿ ಆಗ್ತದೆ. ಶ್ರೀಮಂತರು ಏನಾಗ್ತದೆ, ಪಾರ್ಟಿ ಆಯ್ತು, ಫಂಕ್ಷನ್ ಆಯ್ತು, ಅಲ್ಲಿ ಓದಿವಿ, ಇಲ್ಲಿ ಓದಿವಿ, ಪದವಿ, ಪ್ರಶಸ್ತಿ, ಪುರಸ್ಕಾರ, ಆ ಕಡೆ ತಿರುಗಾಡ್ಕೊಂತ ಕೆಲಸದವ್ರು ನೋಡ್ಕೋತಾರ ಅಂತ ಮಕ್ಕಳ ಕಡೆಗೆ ಲಕ್ಷಣೆ ಕೊಡೋದಿಲ್ಲ. ಈ ರೀತಿ ಆದಾಗ ಮಕ್ಕಳು ಏನಾಗ್ತಾರೆ, ಬೇರೆ ಬೇರೆ ಚಟಗಳಿಗೆ ವಶ ಆಗ್ತಾರೆ. ಇದಕ್ಕೊಂದು ಉದಾಹರಣೆ ಅಂತಂದ್ರೆ, ಒಂದು ಸ್ಕೂಲ್ ಒಳಗೆ ಒಂದು ಮಗು ಸೂಸೈಡ್ ಮಾಡ್ಕೋಬೇಕು ಅಂತ ಮನಸ್ಸು ಮಾಡಿದ್ದು. ಅವಾಗ ಶಾಲೆ ಒಳಗೆ ಒಂದು ಚಟುವಟಿಕೆ ಮಾಡಿಸಿದ್ರು. ಅವ್ರು ಟೀಚರ್ ಏನು ಹೇಳಿದ್ರು, ನಿಮಗೆ ಒಂದು ರಿಬ್ಬನ್ ಕೊಡ್ತೀನಿ, ಎಲ್ಲರಿಗೂ ಒಂದೊಂದು ಪೀಸ್ ರಿಬ್ಬನ್ ಕೊಟ್ಟಿದ್ರು. ನಿಮಗೆ ರಿಬ್ಬನ್ ಹೂ ಮಾಡಿದ್ರು, ಹೂ ಕೊಟ್ಟಿದ್ರು. ಅದನ್ನ ನಿಮ್ಮ ಮನೆಯೊಳಗೆ ನಿಮ್ಮ ಮೇಲೆ ಯಾರಿಗೆ ನಿಮ್ಮ ಮೇಲೆ ಪ್ರೀತಿ ಅದಲ್ಲ ಅವರಿಗೆ ಕೊಡ್ರಿ ಅಂತ ಹೇಳಿದ್ರು. ಎಲ್ಲ ಮಕ್ಕಳು ತಗೊಂಡೋದು. ಅದರಂತೆ ಒಂದು ಮಗುನು ತಗೊಂಡೋಯ್ತು. ಅವ್ರ ತಂದೆಗೆ ಕೊಟ್ಟು ಏನ್ ಹೇಳ್ತು, ಅಪ್ಪ ನಾನು ನಿನ್ನ ಭಾಳ ಪ್ರೀತಿ ಮಾಡ್ತೀನಿ ಅಂತ. ಆ ಮಗುವಿಗೆ ತಾಯಿ ತಿಳ್ಕೊಂಡೋಗಿದ್ದು. ಅಪ್ಪ ಬರೀ ಕೆಲಸದವರೇ ನೋಡ್ಕೋತಿತ್ತು. ಅದಕ್ಕೇನು ಆಸೆ ಇತ್ತು, ನಮ್ಮಪ್ಪ ನನ್ನ ಜೊತೆ ಮಾತಾಡ್ಲಿ, ನಮ್ಮಪ್ಪ ನನ್ನ ಕರ್ಕೊಂಡು ತಿರ್ಗಾಡೋದಕ್ಕೆ ಹೋಗ್ಲಿ, ನಮ್ಮಪ್ಪ ನನಗೆ ಏನಾದ್ರು ಕೊಡಿಸ್ತಿದ್ರು. ಯಾರ ಮುಖಾಂತರ ಕೆಲಸದವ್ರು ಎಲ್ಲ ಮಾಡ್ತಿದ್ರು. ಅವ್ರಪ್ಪ ಆ ಮಗುವಿನ ಜೊತೆಗೆ ಏನು ಸಮಯನೇ ಕೊಡ್ತಿರ್ಲಿಲ್ಲ. ಅದಕ್ಕೆ ಅವತ್ತಿನ ದಿವಸ ಏನಾಗಿತ್ತು, ಆ ಹುಡುಗ ನಾನು ಸೂಸೈಡ್ ಮಾಡ್ಕೊಂಡ್ಬಿಡ್ಬೇಕು ಅಂತ ಮನಸ್ಸು ಮಾಡಿತ್ತು. ಅವತ್ತು ಆ ರಿಬ್ಬನ್ ಕೊಟ್ಟು, ಅಪ್ಪ ನಾನು ನಿನ್ನ ಭಾಳ ಪ್ರೀತಿ ಮಾಡ್ತೀನಿ ಅಂದಾಗ ಅಪ್ಪ ಮಗುನ ತಗೊಂಡು ಮುದ್ದಾಡಿದ. ಭಾಳ
ಭಾಳ ಖುಷಿ ಆಯ್ತು. ಅವನಿಗೆ ಮಗನ ತಿರಸ್ಕಾರ ಮಾಡಬೇಕು ಅಂತ ಮನಸ್ಸಿಲ್ಲ, ತನ್ನ ಕೆಲಸದ ಒತ್ತಡಕ್ಕಾಗಿ ಮಕ್ಕಳ ಜೊತೆಗೆ ಸಮಯ ಕಳೀತಿರ್ಲಿಲ್ಲ. ಆಗ ಆ ಮಗು ಏನಾಯ್ತು, ಆ ಒಂದು ದಿನ ತಂದೆ ಭಾಳ ಪ್ರೀತಿ ಮಾಡಿದ್ದಕ್ಕೆ ಅವನಿಗೆ ಸುಸೈಡ್ ಮಾಡ್ಕೋಬೇಕಂತ ಏನು ಮನಸ್ಸಿತ್ತಲ್ಲ, ಅದನ್ನ ಮನಸ್ಸು ಚೇಂಜ್ ಮಾಡ್ಕೊಂಡ್ಬಿಟ್ಟ. ಅವನ ಜೀವನ ಪರಿವರ್ತನೆ ಆಯ್ತು. ಹಂಗೆ ಮಕ್ಕಳ ಜೊತೆಗೆ ಕೂಡೋದು, ಮಾತಾಡೋದು, ಒಳ್ಳೆ ವಿಚಾರ ಹೇಳೋದು, ಎಲ್ಲರೂ ಕರ್ಕೊಂಡು ಹೋಗೋದು, ಅವ್ರ ಮನಸ್ಸೊಳಗೆ ಏನಾದ್ರು ಕೇಳೋದು, ಅದನ್ನ ಹಂಚ್ಕೊಂಡ್ರಿ ಅಂತಂದ್ರೆ ಏನಾಗ್ತದ್ರಿ, ಮಕ್ಕಳು ಬೇರೆ ಬೇರೆ ವಿಚಾರ ಕಡೆಗೆ ಹೋಗುದಿಲ್ಲ. ನಾವು ಮಕ್ಕಳಿಗೆ ಸಮಯನೇ ಕೊಟ್ಟಿಲ್ಲ ಅಂತಂದ್ರೆ ಮಕ್ಕಳಿಗೂ ಇಚ್ಛೆ ಇರೋದಿಲ್ಲ. ತಂದೆ ತಾಯಿ ಜೊತೆಗೆ ಇರಬೇಕು, ತಂದೆ ತಾಯಿ ಜೊತೆಗೆ ಆಟ ಆಡಬೇಕು, ಹೊರಗೆ ಹೋಗ್ಬೇಕು, ಮಜಾ ಮಾಡಬೇಕು ಅಂತ ಇರ್ತದೆ. ನಿಮ್ದು ಇಡೀ ದಿನ ಕೆಲಸ ಇರ್ತದೆ, ಒಂದಿನ ಸೂಟಿ ಇರ್ತದೆ, ತಿಂಗಳಿಗೆ ಒಂದಿನ, ವರ್ಷಕ್ಕೆ ಒಂದ್ಸರಿ 2 ಸರಿ ಇವ್ರಿಗೆಲ್ಲರೂ ಕರ್ಕೊಂಡು ಹೋಗ್ರಿ, ಖುಷಿ ಪಡಿಸ್ರಿ, ಮಾತಾಡ್ರಿ, ಆಟ ಆಡ್ರಿ. ಈ ರೀತಿ ಮಾಡಿದ್ರೆ ಮಕ್ಕಳು ಏನಾಗ್ತಾರೆ, ಅಂತ ಯಾವುದೋ ಅಭ್ಯಾಸದ ಕಡೆಗೆ, ಕೆಟ್ಟ ಸಂಘದ ಕಡೆಗೆ ಹೋಗೋದಿಲ್ಲ. ಆಮೇಲೆ ಸಮಾನ ಸ್ನೇಹ ಕೊಡ್ರಿ, ಹೆಣ್ಮಕ್ಳಿಗೆ ಗಂಡು ಮಕ್ಕಳಿಗೆ ಇಬ್ಬರಿಗೂ ಸಮಾನ ಸ್ನೇಹ ಕೊಡ್ಬೇಕು. ಹಾಗೂ ದೊಡ್ಡವರು ಸ್ವಂತ ದುಶ್ಚಟಗಳಿಂದ ಮುಕ್ತ ಇರಬೇಕು. ದೊಡ್ಡವರು ಚಟಕ್ಕೆ ವಶ ಆಗಿ ಸಣ್ಣ ಮಕ್ಕಳಿಗೆ ಮಾಡಬಾರ್ದಪ್ಪ ಅಂದ್ರೆ ಕೇಳ್ತಾರಂದ್ರೆ, ನೀವು ಮೊದಲು ಬಿಡು ನನಗೇನು ಹೇಳ್ತೀಯ ಅಂತಾರೆ. ತಮ್ಮನೇ ಇರಲಿ, ಸಣ್ಣವರೇ ಇರಲಿ, ಯಾರೇ ಇರಲಿ, ಅದಕ್ಕೆ ನಾವು ಮೊದಲು ದುಶ್ಚಟದಿಂದ ದೂರ ಇದ್ದೀವಿ ಅಂದರೆ ಮಕ್ಕಳಿಗೂ ಕೂಡ ದೂರ ಇಡೋದಕ್ಕೆ ಸಾಧ್ಯ ಆಗ್ತದೆ. ಇವತ್ತಿನ ಸಣ್ಣ ಸಣ್ಣ ಮಕ್ಕಳು ದುಶ್ಚಟಕ್ಕೆ ವಶ ಆಗ್ತಾರೆ. ಅವ್ರು ಹುಟ್ಟಿದ್ರಾಗ ಕಲ್ಕೊಂಡು ಬಂದ್ರಲ್ರಿ, ಅವರು ದೊಡ್ಡವ್ರು ಏನು ಮಾಡಿದ್ರು ಅದನ್ನ ನೋಡಿ ಇವರು ಕಲಿತರು. ಅದಕ್ಕೆ ನಾವು ಲಕ್ಷ್ಯ ಕೊಟ್ಟು ಮಕ್ಕಳಿಗೆ ಈ ಪದಾರ್ಥಗಳಿಂದ ದೂರ ಇರುವುದಕ್ಕಾಗಿ ಮೊದಲು ನಾವು ಅವುಗಳಿಂದ ದೂರ ಇದ್ದಾಗ ಅವರು ದೂರ ಇರೋದಕ್ಕೆ ಸಾಧ್ಯ ಆಗ್ತದೆ. ಅದರಿಂದ ಪಾಲಕರ ಕರ್ತವ್ಯ ಏನು, ತಂದೆ ತಾಯಿ ಕರ್ತವ್ಯ ಏನು ಅಂದರೆ ಮಕ್ಕಳ ಜೊತೆಗೆ ಸಮಯ ಕೊಡಬೇಕು, ಮಕ್ಕಳಿಗೆ ಒಳ್ಳೆ ತಿಳುವಳಿಕೆ ಕೊಡಬೇಕು, ಮಕ್ಕಳ ಜೊತೆಗೆ ಪ್ರೀತಿಯಿಂದ ಇರಬೇಕು. ಮಕ್ಕಳ ಎದುರುಗಡೆ ಎದುರುಗಡೆಯನ್ನು ಇಂಥದ್ದು ಯಾವುದೂ ಅಭ್ಯಾಸ ಮಾಡಲೇಬಾರದು. ಮುಗಿತಿದೊಂದು ರಾಜಯೋಗದ ಅಭ್ಯಾಸದಿಂದ ಈ ಒಂದು ವ್ಯಸನದಿಂದ ಮುಕ್ತ ಆಗೋದಕ್ಕೆ ಸಾಧ್ಯ ಆಗ್ತದೆ. ಆಧ್ಯಾತ್ಮಿಕ ಜ್ಞಾನದ ಶಕ್ತಿಯಿಂದ ನಮ್ಮ ವ್ಯಕ್ತಿತ್ವದ ನಿರ್ಮಾಣ ನಾವೇ ಮಾಡೋದು. ಹತೋಟಿ ಕ್ಷಣ ನಮ್ಮ ಕೈಯೊಳಗೆ ಇದೆ. ಮೂರ್ತಿ ಹೆಂಗೆ ಕೆತ್ತಬೇಕು, ನಾವು ಕೆತ್ತಬಹುದು. ಹಾಗೆ ಆ ಕಲ್ಲಿನ ಮೂಲಕ ನಮ್ಮ ವ್ಯಕ್ತಿತ್ವದ ನಿರ್ಮಾಣ ನಾವು ಮಾಡ್ಕೊಳ್ಬೇಕು. ಅದಕ್ಕೆ ಪರಮಾತ್ಮನ ಜ್ಞಾನ ತಿಳಿದುಕೊಂಡು ಎಷ್ಟೆಷ್ಟು ಪರಮಾತ್ಮನನ್ನ ನೆನಪು ಮಾಡ್ತೀವಿ, ನಮ್ಮ 5 ಇಂದ್ರಿಯಗಳ ಮೇಲೆ, ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ, ಈ 5 ಇಂದ್ರಿಯಗಳ ಮೇಲೆ ನಾವು ವಿಜಯ ಪಡೆಯೋದಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ 24 ಗಂಟೆ ಭಗವಂತ ನಮಗೆ ಕೊಟ್ಟಾನೆ. 24 ಗಂಟೆಯಲ್ಲಿ ಇಡೀ ದಿನದಲ್ಲಿ ಒಂದು ಅರ್ಧ ಗಂಟೆ ನಮ್ಮ ಮನಸ್ಸು ಬುದ್ಧಿ ಭಗವಂತನ ಕಡೆಗೆ ಇಟ್ಟಾಗ ನಾವು ಆ ಶಕ್ತಿಯನ್ನು ತಗೊಳ್ತೀವಿ. ನಮ್ಮ ಇಂದ್ರಿಯಗಳನ್ನ ಕಂಟ್ರೋಲ್ ಮಾಡುವಂಥ ಶಕ್ತಿ ನಮ್ಮಲ್ಲಿ ಇತ್ತು ಅಂತಂದರೆ ನಾವು ಏನು ಹೇಳ್ತೀವಿ ಅದನ್ನು ನಮ್ಮ ಮನಸ್ಸು ಕೇಳ್ತದೆ. ಇಲ್ಲಾಂದ್ರೆ ಮನಸ್ಸು ಹೇಳ್ತದೆ ಬೇಡ ಬೇಡ ಅಂತ, ಬುದ್ಧಿ ಏನು ಮಾಡ್ತದೆ, ತಗೋ ಏನಾಗ್ತದೆ ಅಂತ. ಅದಕ್ಕೆ ನಮ್ಮ ಮನಸ್ಸು ಬುದ್ಧಿ ನಮ್ಮ ಕಂಟ್ರೋಲ್ ಒಳಗಡೆ ಇರಬೇಕು ಅಂತಂದರೆ ಇಡೀ ದಿನದಲ್ಲಿ ಒಂದು ಅರ್ಧ ಗಂಟೆ ಆದರೂ ಪರಮಾತ್ಮನನ್ನು ನೆನಪು ಮಾಡುವಂಥ ಅಭ್ಯಾಸ ಮಾಡಬೇಕು. ಎಷ್ಟೆಷ್ಟು ಪರಮಾತ್ಮನನ್ನು ನೆನಪು ಮಾಡ್ತೀವಿ ಅಷ್ಟು ನಾವು ಎಲ್ಲದರಿಂದನೂ ಈ ಕೆಟ್ಟದಿಂದ ಮುಕ್ತ ಆಗ್ತೀವಿ. ಒಳ್ಳೆಯದನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ತೀವಿ. ಈ ರೀತಿ ಪರಮಾತ್ಮನನ್ನು ನೆನಪು ಮಾಡೋದಕ್ಕಾಗಿ ತಮ್ಮ ಸಮಯವನ್ನು ನಾವು ಕೊಡಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಮತ್ತೊಂದು ಸರಿ ಬಂದು ರಾಜಯೋಗದ ಅಭ್ಯಾಸ ಹೇಗೆ ಮಾಡಬೇಕು 7 ದಿನದ ಪಾಠ ಇರ್ತದೆ. ಒಂದ್ಸರಿ ಸಮಯ ನೋಡ್ಕೊಂಡು ಬಂದು ದಿನ 1 ಗಂಟೆ ಅವಕಾಶ ಕೊಟ್ಟರೆ ಅವ್ರು ಕೊಡ್ತೀವಿ ಬರ್ರಿ ಅಂತಾರೆ. ನಮ್ದು ಬೇರೆ ಬೇರೆ ಕೆಲಸ ಬಿಸಿ ಇರೋದಕ್ಕೆ ಬರೋದಕ್ಕಾಗಿಲ್ಲ. ಒಂದು 7 ದಿವಸ ಬಂದು ತಮಗೆ ಈ ಪಾಠ ತಿಳಿಸ್ಕೊಡ್ತೀವಿ. ಆಮೇಲೆ ತಾವು ಯಾವ ಊರಿಗೆ ಹೋಗ್ತೀರಿ, ನಿಮ್ಮ ಊರು ಎಲ್ಲದಲ್ಲ, ಅಲ್ಲಿ ನಮ್ಮ ಸೇವಾ ಕೇಂದ್ರಗಳಿದ್ದಾವೆ. ಅಲ್ಲಿಗೆ ಹೋಗಿನೂ ತಾವು ಇದು ರಾಜಯೋಗದ ಅಭ್ಯಾಸ ಮಾಡಿ ತಮ್ಮ ಜೀವನ ಶ್ರೇಷ್ಠ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತದೆ. ಇಷ್ಟೊತ್ತಿನವರೆಗೆ ಈ ಎಲ್ಲ ವಿಚಾರಗಳನ್ನು ಕೇಳಿದ್ದೀರಿ. ತಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ರಿ, ತಮ್ಮ ಜೀವನ ಸುಂದರ ಮಾಡಿಕೊಳ್ಳಿ, ತಮ್ಮ ಸಂಸಾರ ಸುಖಮಯವಾಗಿರಲಿ. ಆ ಭಗವಂತನಲ್ಲಿ ಪ್ರಾರ್ಥಿಸಿಕೊಂಡು ನನ್ನ ಮಾತಿಗೆ ವಿರಾಮ ಕೊಡ್ತೇನೆ. ಗಟ್ನೂರ್ ಅಣ್ಣವರು ಅಂತ ಬಂದಾರೆ, ಮಲ್ಲಿಕಾರ್ಜುನ ಗಟ್ನೂರ್ ಅಣ್ಣವರು ಅಂತ. ಅವರು ಚಟ ಬಿಡಿ ಲೆಕ್ಕ ಇಡಿ ಅಂತ ಅದಕ್ಕಾಗಿ ತಮ್ಮ ಜೀವನ ಪೂರ್ತಿ ಅದೇ ಸೇವೆ ಮಾಡ್ಕೊತ ಬಂದಾರೆ.
ಸ್ಕೂಲುಗಳು, ಕಾಲೇಜುಗಳು, ಜಾತ್ರೆಗಳು, ಸಂತೆಗಳು ಎಲ್ಲ ಕಡೆಗೂ ಇದ್ರ ಬಗ್ಗೆ ತಿಳಿಸಿ ಎಷ್ಟೋ ಜನರಿಗೆ ಈ ಒಂದು ದುಶ್ಚಟದಿಂದ ಮುಕ್ತ ಆಗೋದಕ್ಕಾಗಿ ಪ್ರೇರಣೆ ಕೊಟ್ಟಿದ್ದಾರೆ. ಅವರು ತಮ್ಮ ಅನುಭವ ಒಂದು 5 ನಿಮಿಷದಲ್ಲಿ ಹೇಳಬೇಕು ಅಂತ ಕೇಳ್ಕೊಳ್ತೀವಿ. ಓಂ ಶಾಂತಿ ಹೇಳ್ರಿ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ. ವಿಶ್ವದ ಎಲ್ಲ ಆತ್ಮಗಳ ತಂದೆಯಾದ ಪರಮಾತ್ಮನನ್ನು ನೆನೆಯುತ್ತಾ ಈ ಒಂದು ಕಾರ್ಯಕ್ರಮದ ನಿರ್ವಹಣೆಗಿರುವಂಥ ನಮ್ಮ ಎಲ್ಲ ಗಣ್ಯಮಾನ್ಯರೇ, ತಮ್ಮೆಲ್ಲರಿಗೂ ನಾನು ವಂದನೆ ಮಾಡುತ್ತಾ, ಅವ್ರಿಗೆ ಇಷ್ಟೊತ್ತನ ಹೇಳಿದ್ರು ಚಟ ಮಾಡೋದ್ರಿಂದ ಎಷ್ಟು ಹಾನಿ ಆಗ್ತಾವೆ ಅಂತ ಹೇಳ್ತಕ್ಕಂಥ ಸರ್, ಅದನ್ನ ಏನು ಹೇಳಕ್ಕೆ ಹೋಗೋದಿಲ್ಲ ಸರ್. ನಾ ಈ ಚಟ ಬಿಟ್ಟೆ ಯಾವಾಗಂದ್ರೆ 1965 ಒಳಗೆ ನಾ ಸಾಲಿ ಕಲಿಯೋದ್ನೆ ಓದಿದ್ನೆ 1965 ಆಗಲೇ ಸಾಲಿ ಕಲಿಯೋದ್ರಿಂದ ಇಬ್ಬರು ಮಾಸ್ತರ್ ಹಾನಿ ಮಾಡಿಸ್ಕೊಂಡ್ರು. ಏನಂತ ಚಹಾ ಕುಡಿಯೋಂಗಿಲ್ಲ, ಚುಟ್ಟ ಸೀದೋಂಗಿಲ್ಲ, ಎಲೆ ಹಾಕೋಂಗಿಲ್ಲ, ಅಡಿಕೆ ಹಾಕೋಂಗಿಲ್ಲ, ತಂಬಾಕು ಹಾಕೋಂಗಿಲ್ಲ, ಯಾವುದೇ ಥರದ ಚಟಾದಿಗಳು ಮಾಡಬಾರ್ದು. ತಾಯಿ ಯಾಣಿ, ತಂದೆ ಯಾಣಿ, ದೇವ್ರ ಯಾಣಿ, ಗುರುವಿನ ಯಾಣಿ ಅಂತ ಹಾನಿ ಮಾಡಿಸ್ಕೊಂಡ್ರದು. ಅದೇನು ಪ್ರಭಾವ ಬೀರ್ತೇನೋ ಅವತ್ತಿನಿಂದ ಹಿಡಿದು 60 ವರ್ಷ ಅಥವಾ ಚುಟ್ಟ ಸೀದ್ ಕುಡಿಯೋಲ್ಲ. ಹಿಂಗಾಗಿ ಮುಂದಿನದ್ದು ದೂರ ಉಳಿತು. ಹಿಂಗಾಗಿ ನಾನು ಆರೋಗ್ಯವಾಗಿ ಇರಾಕಂತಂದ್ರೆ ನೋಡಿ, ಒಳ್ಳೊಳ್ಳೆ ಆಹಾರ ಇವತ್ತಿನ ಮಟ್ಟಿಗೆ ನಾವು ನಾನ್ ವೆಜಿಟೇರಿಯನ್ ತಿನ್ನೋದಿಲ್ಲ, ಒಂದು ತತ್ತಿ ಮೂಲಕ ಕೂಡ ಮುಟ್ಟೋದಿಲ್ಲ, ಕೇವಲ ಸಸ್ಯಾಹಾರಿ. ಸಸ್ಯಾಹಾರನೇ ಯಾಕೆ ತಿನ್ಬೇಕು, ಉಳಿಕೆದಾಗ ತಿನ್ಬಾರ್ದು ಅನ್ಕೊಂಡು ನನ್ನ ಅನಿಸಿಕೆಗೆ ಹೇಳ್ತೀನಿ. ಅದು ಬೇರೆ ಬೇರೆದಾಗ ಆ ಥರ ತಿಳ್ಕೊಂಡಿರ್ಬೇಕು. ಸಸ್ಯಾಹಾರಿಗಳನ್ನ ಯಾಕೆ ತಿನ್ಬೇಕಂದ್ರೆ ಅವು ಸ್ಥಿರವಾಗಿರ್ತಾವೆ, ಅಡ್ಡಾಡ್ತಾವನ್ರಿ ಅವು ಅಡ್ಡಾಡೋದಿಲ್ಲ, ಏನೇನು ಮಾಡೋಲ್ಲ, ಸ್ಥಿರವಾಗಿರ್ತಾವ. ಮಸ್ತಾಗಿ ಅದು ಮೈಂಡ್ ಮನಸ್ಸು ಸ್ಥಿರ ಐತೆ ಅಂದರೆ ಯಾವ ಥರ ಸ್ಥಿರತೆ ಬೆಳಿತಿಲ್ಲ ಹಂಗೆ ಸಸ್ಯಾಹಾರದ ಗುಣಗಳು ನಾವು ಊಟ ಮಾಡುವಂಥ ಪರಿಣಾಮ ಬೀರ್ತಾವೆ. ಮತ್ತು ನಾನ್ ವೆಜಿಟೇರಿಯನ್ ಅಂತಾರಲ್ಲ, ಅವು ಹೇಳ್ಬೇಕಾದ್ರೆ ಅಡ್ಡಾಡ್ತವೆ, ಕುರಿನೋ ಅಥವಾ ಏನೇ ಮಾಡ್ಕೊತಿರ್ತಾರಲ್ಲ, ಅವಕ್ಕೆ ಮನಸ್ಸು ಸ್ಥಿರತೆ ಅನ್ನೋದು ಇರೋದೇ ಇಲ್ಲ. ಹೀಗಾಗಿ ಅವ್ರ ಮನಸ್ಸು ನಿಂತಲ್ಲೇ ನಿಂದಿರೋದಿಲ್ಲ. ಈ ಉದ್ದೇಶಕ್ಕಾಗಿ ಸಸ್ಯಾಹಾರ ತಿನ್ಬೇಕಂದ್ರೆ ನೀವು ಏನು ನಾಲಿಗೆ ಚಟಕ್ಕೆ ನೋಡ್ತಾರ ಅವು ಆರೋಗ್ಯಕ್ಕೂ ಮತ್ತು ಅವು ಆರೋಗ್ಯದ ದೃಷ್ಟಿಯಿಂದ ಚಲೋ ಅಲ್ಲ. ನಮ್ಮ ಸಸ್ಯಾಹಾರ ತಿನ್ನಪ್ಪ ಅಂತಂದ್ರೆ ಸುಮಾರು 3 to 4 ತಾಸಿನಾಗ ಎಲ್ಲ ಪಚನ ಆಗ್ಬಿಡ್ತೈತಿ. ಅದೇ ನೀವು ಅದನ್ನು ಸುಮಾರು ಒಂದು 10 ಗಂಟೆ 12 ಗಂಟೆ ಬೇಕಾದ್ರೆ ಪಚನ ಆಗ್ಬೇಕಾಗ್ತಂದ್ರೆ ಅದಕ್ಕೆ ದಯವಿಟ್ಟು ಏನಪ್ಪ ಅಂತಂದ್ರೆ ನಾನ್ ವೆಜಿಟೇರಿಯನ್ ಬಿಡ್ರಿ, ಕೇವಲ ಸಸ್ಯಾಹಾರಿಗಳಾಗ್ರಿ. ಈ ಚಟ ಬಿಟ್ಟು ಲೆಕ್ಕ ಇದೆ ಪ್ರತಿ ನೋಡಿದ್ದಕ್ಕಿಂತ ಈ ಸಂದೇಶ ಯಾಕೆ ಮಾಡಿದಪ್ಪ ಅಂದ್ರೆ, ಈಗ ಚಟ ಅಂತ ಬಿಟ್ಟಿದ್ದು ಹೇಳಿದೆ. ನಾನು ಇದು ಕೆಲ ಹೈಸ್ಕೂಲಿಗೆ ಬಂದಾಗ ನಮ್ಮ ಅಣ್ಣಾರು ನಾ ಕೊಟ್ಟಂಥ ರೊಕ್ಕದ ಮೇಲೆ ಲೆಕ್ಕ ಇಟ್ಟು ತೋರಿಸ್ಬೇಕು ಅಂದ್ರೆ ನಾನು ಇಲ್ಲಿ ರೊಕ್ಕ ಕೊಡ್ತೀನಿ, ಹೊಳ್ಳಿ ಕೊಡೋದ್ರ ಕಂಡೀಷನ್ ಹಾಕಿದ್ರೆ 1967 ಸುಮಾರು 58 ವರ್ಷ ಆಯ್ತು. ಅವತ್ತಿನಿಂದ ಪೈಸಾ ಲೆಕ್ಕ ಇಡೋದು ಇವತ್ತಿನ ಮಟ್ಟಿಗೂ ಇವತ್ತೇನು ಖರ್ಚಾಗುತ್ತೆ ಬರೆದಿರ್ತೈತಿ. ಇದರಿಂದ ಮನುಷ್ಯನಿಗೆ ಏನಂತಂದ್ರೆ ಎಷ್ಟು ಆನಂದ ಇರ್ತದೆ ಅಂತಾರೆ, ಪಾರದರ್ಶಕತೆ ಬೆಳಿತಿತ್ತು. ರೊಕ್ಕ ಎಲ್ಲಿ ಹೋದು, ಏನು ಹೋದು, ಹೆಂಗೆ ಹೋದು, ಯಾರಿಗೆ ಕೊಟ್ಟೆ, ಇವತ್ತೇನೇನು ಹೆಚ್ಚು ಕಡಿಮೆ ಮೇಲೆ ಬೇರೆದಕ್ಕೆ ಅದ್ರ ಕೆಲಸಕ್ಕೆ ಖರ್ಚು ಮಾಡಿನ ಹೆಂಗೆ ಇನ್ನೊಂದು ಬೆಳಿಬೇಕು, ಯಾವಾಗ ಕೊಟ್ಟಿರೋವು ಇವೆಲ್ಲ ಇದಷ್ಟು ಏನೈತಿ ಜ್ಞಾಪಕ ಶಕ್ತಿ ಬರ್ತದ್ರಿಂದ. ಯಾಕಂದ್ರೆ ದಿನಾನು ಜ್ಞಾಪ ಮಾಡಿ ಬರಿಬೇಕಲ್ಲ, ಹೀಗಾಗಿ ಅದಕ್ಕೆ ಜ್ಞಾಪಕ ಶಕ್ತಿನೂ ಬರ್ತೈತಿ. ಮತ್ತು ಚಟನೂ ಬಿಟ್ಟರೆ ಮತ್ತು ಲೆಕ್ಕ ಸರಿಯಾಗಿಟ್ಟರಪ್ಪ ಅಂದ್ರೆ ರೊಕ್ಕ ಜಮಾ ಆಗೇ ಆಗ್ತಾವೆ. ಹೌದು, ಉಳಿಕೆ ಹೋಗಲಿಲ್ಲ ಅಂದರೆ ಸಾಕಷ್ಟು ನಮ್ಮ ಆರೋಗ್ಯ ಹೆಚ್ಚಾಗುತ್ತೆ. ಚಟ ಬಿಡೋದ್ರಿಂದ 3 ಲಾಭ ಅದಾವೆ. ನಾವು ಆ ಚಟಕ್ಕೆ ಎಷ್ಟು ದುಡ್ಡು ಖರ್ಚು ಮಾಡ್ತೀವಲ್ಲ ಅಷ್ಟು ರೊಕ್ಕ ಉಳಿತಾಯ ಆಗ್ತೈತಿ. ಆಮೇಲೆ ಶರೀರ ಉಳಿತಾಯ ಆಗ್ತೈತಿ, ಶರೀರ ಆರೋಗ್ಯ ಹಸ್ತೈತಿ, ಮತ್ತು ಜಗತ್ತಿನ ಮಾನವ ಮರ್ಯಾದಿಸ್ತೈತಿ. ಇದಕ್ಕಿಂತ ಹೆಚ್ಚಿಗೆ ಏನು ಬೇಕು? ರೊಕ್ಕ ಉಳಿತಾಯ ಆಯ್ತು, ಆರೋಗ್ಯ ಹಸ್ತದ, ಮಾನವ ಮರ್ಯಾದೆ ಇರ್ತದೆ. ಮತ್ತು ಚಟ ಮಾಡೋದ್ರಿಂದ ಅಷ್ಟು ರೊಕ್ಕ ಹಾನಿ, ಅಷ್ಟು ಆರೋಗ್ಯ ಹಾನಿ, ಅಷ್ಟು ಮಾನವ ಮರ್ಯಾದೆ ಹರಾಜ. ಅದಕ್ಕೆ ನಾನು ಇವೇನೈತಿ ಅವಾಗಿನಿಂದ ಹೇಳಿರ್ತೀನಿ. ಅದಕ್ಕೆ ನಾನು ನೌಕರಿ 36 ವರ್ಷ ಸೇವೆ ಮಾಡಿ ರಿಟೈರ್ಡ್ ಅದ. ಈಗ ನಾನು ರಿಟೈರ್ಡಿಗೆ 12 ವರ್ಷ ಇದ್ರಾಗ ಹೇಳಿದ್ರಿ. ನಾವು ಬೀಳ್ಕೊಡು ಸಮಾರಂಭ ಅಂತ ಮಾಡ್ತಾರೆ ರಿಟೈರ್ಡ್ ಆದ್ಮೇಲೆ. ಅವಾಗ ನಮ್ಮ ಆಫೀಸರ್ ಕೇಳಿದ್ರು, ಅಲ್ಲಿ ಇಷ್ಟೆಲ್ಲ ಇದು ಮಾಡ್ತೀನಿ, ನೀವು ರಿಟೈರ್ಡ್ ಆದ್ಮೇಲೆ ಏನು ಮಾಡ್ತೀರಂತ ತಿಳ್ಕೊಂಡು ನಾನು ಕೇಳಿದಕ್ಕೆ ನಾನು ಹೇಳಿದೆ, ನಮ್ಮ ಜೀವನ ತನಕನೂ ಇದೇ ಚಟ ಬಿಡಿ, ಲೆಕ್ಕ ಇಡಿ, ಪ್ರಗತಿ ನೋಡೋಂಥ ಸಂದೇಶ ಸಾರುವುದೇ ನನ್ನ ಉದ್ದೇಶ ಅಂತ ಅವ್ರಿಗೆ ಹೇಳಿದ. ಅವತ್ತಿನಿಂದ ಹಿಡಿದು ಎಲ್ಲೆಲ್ಲಿ ಸ್ಕೂಲಿಗೆ ಹೋಗ್ತೀನಿ, ಹೈಸ್ಕೂಲಿಗೆ ಹೇಳಕ್ಕೆ ಹೋಗ್ತೀನಿ, ನಮಗೆ ಇವರು ನಡೀತಾವಲ್ಲ ಸಮ್ಮೇಳನಗಳು,
ಹಾರ್ಟಿಕಲ್ಚರ್ ಯೂನಿವರ್ಸಿಟಿಯಲ್ಲಿ ನಡೀತಾವೆ, ಸಾಹಿತ್ಯ ಸಮ್ಮೇಳನ ನಡೀತಾವೆ, ಅಥವಾ ವಿಶ್ವವಿದ್ಯಾಲಯದಾಗ ನಡೀತಾವೆ. ಹಂಗೇನಾದ್ರು ಕಲಿಸಿರಪ್ಪ ಅಂತಂದ್ರೆ ನಾನು ಹೇಳ್ತೀವಿ ಹೋಗಿ ಹೇಳ್ತೀನಿ. ಅದರಿಂದ ನಾನು ಸ್ವಚ್ಛ ಆರೋಗ್ಯದಿಂದ ಯಾವ ಜಡ್ಡುಗಳು ನನಗಿಲ್ಲ. ಯಾಕಂದರೆ ಏನಾದ್ರು ಚಟ ಮಾಡಿದ್ರೆ ಏನು ನೋಡ್ತಾವಲ್ಲ. ಹೀಗಾಗಿ ನನಗೆ ಈಗ 73 ವಯಸ್ಸು ನಡೀತಾವೆ. ಅದಕ್ಕೆ ದಯವಿಟ್ಟು ನಾನು ಕೈ ಮುಗಿದು ಕೇಳ್ಕೊತೀನಿ, ಯಾರೇ ಇದ್ದರೂ ಸಹಿತ ಇವತ್ತಿನಿಂದ ಬಿಡಾಕ್ತಿಲ್ಲ. ಇವತ್ತಿನಿಂದ ಅವ್ರಿಗೆ ಕಾಟ ಹಾಕ್ಬಿಟ್ರಿ. ನೀವು ನೋಡಿ ನನಗೆ ಎಷ್ಟು ಮಾಡಿ ಮುಂದೆ ಬರ್ತಾ ನೀವು 3-4 ವರ್ಷ ಆಯ್ತು ಪರಮಾತ್ಮನ ಇದು ಸಿಕ್ತು ನನಗೆ ಸಂವಿಧಾನ. ಅದರ ಬಗ್ಗೆ ಜ್ಞಾನ ಇತ್ತು. ಈಗ ಪೂರ್ತಿ ಈ ಸಲ ಎಂತಿ ಜ್ಞಾನ ಅದೇ ಜ್ಞಾನಕ್ಕೆ ಅಟ್ಕೊಂಡು ಬಿಟ್ಟಿವಿ. ಹೀಗಾಗಿ ಮನುಷ್ಯನ ನೋಡಿ ಎಲ್ಲ ಕಡೆ ಕರಿತಾರೆ. ಯಾಕಂದ್ರೆ ಚಲೋ ಮನುಷ್ಯ ಎಲ್ಲರೂ ಬಾ ಅಂತಾರೆ. ಬರ್ರಿ ಯಾವಪ್ಪ ಏನಂತಾರಪ್ಪ ಅಂದ್ರೆ ಒಂದು ಎಲೆ ಅಡಿಕೆ ಹಾಕೋದು ನೋಡಿ ಹುಡುಗ ಎಷ್ಟು ಚಲೋ ಅದನ್ನು ಪ್ರತಿಯೊಂದು ಮುಂದೆ ಕರಿತಾರೆ. ಅದು ಬೇಕಾದ್ರೆ ಹ್ಯಾಂಗೆ ಮಾಡ್ಬೇಕು, ಇದು ಬೇಡ ಅಂತಂದ್ರೆ ನಾವು ಮೊದಲಿನ ದಾರಿ. ಅದಕ್ಕೆ ಮೊದಲಿನ ದಾರಿ ಹೇಳಿದ್ರು ಬೇಡ, ಅದನ್ನು ಹಿಂದಕ್ಕೆ ಸರಿಸಿ ನೀವೇನೈತಿ ನಿಮ್ಮ ಅಕ್ಕ ಹೇಳಿದಂಗೆ ದಿನಕ್ಕೆ 1 ತಾಸು ಬೇಡ, ಅರ್ಧ ತಾಸು ನಿಮ್ಗೆ ಸಾಮಾಜಿಕ ಒಂದು 15 ನಿಮಿಷ ದಿನಾನು ಒಂದು ಹೊತ್ತು ಮುಂಜಾನೆ ಮಧ್ಯಾಹ್ನ ಸಾಯಂಕಾಲ ಯಾವಾಗಾರ ಮಾಡಿ ನೋಡ್ರಿ ಮೈಂಡ್ ಕಾನ್ಸಂಟ್ರೇಷನ್ ಆಗುತ್ತೆ. ಆ ಪರಮಾತ್ಮ ಎಲ್ಲ ಶಕ್ತಿಗಳನ್ನು ಕೊಡ್ತಾನೆ. ದಯೆ, ಕರುಣೆ, ಅಂತಃಕರಣ, ಪ್ರತಿಯೊಂದು 106 ಅಂದರೆ ಎಲ್ಲ ಶಕ್ತಿಗಳು ಅನ್ವವು. ಅದಕ್ಕೆ ಅವ್ನು ನೆನಪು ಮಾಡ್ಬೇಕಾದ್ರೆ ನಾವು ಒಳ್ಳೆ ಗುಣ ಉತ್ಪತ್ತದ್ದು. ಇಷ್ಟು ಹೇಳಿ ನಾವು ನನ್ನ ಮಾತು. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ. ಡಿ.ವೈ. ಬಸವಣ್ಣನವರು ನಿವೃತ್ತ ನ್ಯಾಯಾಧೀಶರು ಹಾಗೂ ಜಿಲ್ಲಾಧಿಕಾರಿಗಳ ಕಾನೂನು ಸಲಹಾಗಾರರು ತಾವು ಕೂಡ ತಮ್ಮ 2 ವಿಚಾರಗಳನ್ನು ಹಂಚಿಕೊಳ್ಬೇಕು ಅಂತ ಕೇಳ್ತಾರೆ. ಓಂ ಶಾಂತಿ. ಇಲ್ಲಿಯವರೆಗೆ ನಮ್ಮೆಲ್ಲರಿಗೂ ಭಗವಂತನ ಪರಿಚಯ ನೀಡಿ ಸಂದೇಶಿಸಿದ ಬಾಗಲಕೋಟೆ ಬ್ರಹ್ಮಕುಮಾರಿ ಶ್ರೀ ವಿಶ್ವವಿದ್ಯಾಲಯದ ಮುಖ್ಯ ಸಂಚಾಲಕಿಯಾದ ಸಹೋದರಿ ಬಿ.ಕೆ. ನಾಗರತ್ನವರೇ, ವೇದಿಕೆ ಮೇಲೆ ಆಸೀನರಾದ ಘಟ್ನೂರವರೇ, ಕಾಟ್ವಾಯವರೇ ಮತ್ತು ಕಾಂಬಳೆ ಅವರೇ ಮತ್ತು ಇಲ್ಲಿಯ ಆಡಳಿತ ವರ್ಗ ಮತ್ತು ತಮ್ಮೆಲ್ಲ ಸಹೋದರರೇ, ನಮ್ಗೆ ಇಲ್ಲಿ ಬಂದಾಗಿಂದ ಅನಿಸಿರ್ಬೋದು. ಒಂದು ಉದ್ದೇಶನ ಅಕ್ಕರು ಹೇಳಿದಾಗ ಪರಿವರ್ತನೆಯಾಗಿ ಹೊಸ ಜೀವನದಲ್ಲಿ ಪಾದಾರ್ಪಣೆ ಮಾಡೋಕೆ ನಮ್ಮ ಉದ್ದೇಶ. ಹುಟ್ಟಿದಾಗ ಯಾರು ಕೆಟ್ಟವರೆಲ್ಲ ಒಳ್ಳೆಯರಲ್ಲ, ಸಣ್ಣ ದೋಷ ಅಂತ ಇರುತ್ತಲ್ಲ. ಅವೇನು ಬಂದು ಬೆಳೆದಂಥ ಪರಿಸರ, ಫ್ರೆಂಡ್ಸು, ಸಂಬಂಧಿಕರು, ಆ ಪರಿಸರದಾಗೇನೋ ಒಂದು ಯಾವುದೋ ಒಂದು ತಿಳಿಯದೆ ಒಂದು ಯಾವುದೋ ಬ್ಯಾಡ್ ಹ್ಯಾಬಿಟ್ಗೆ ಎಡಿಕ್ಟ್ ಆಗಿರ್ತೇವೆ. ಅಕ್ಕರು ಹೇಳಿದ್ರು, ನಮ್ಮ ನಿಜವಾದ ಮಿತ್ಕಂಡ ಸ್ವಲ್ಪ ಕುಡಿ ಅಂತ. ನೀವು ಮೊದಲು ಸಿಗರೇಟ್ ಸೇರ್ಬೇಕಂದ್ರೆ ಯಾರು ತಕ್ಷಣ ಯಾರು ಒಪ್ಪೋದಲ್ಲ, ತಾವು ಕುಡಿಯೋದು ಕುಡಿಯೋಂಗಿಲ್ಲ. ಬಟ್ ಅವ್ರೇನೋ ಒತ್ತಾಯ ಮಾಡಿ ಇಂಡೈರೆಕ್ಟ್ ನಿಮ್ಗೆ ಇನ್ಫ್ಲೂಯೆನ್ಸ್ ಮಾಡಿ ನಮ್ಮ ಫ್ರೆಂಡ್ಶಿಪ್ ಮುಂದುವರಿಬೇಕಂದ್ರೆ ಸ್ವಲ್ಪ ಕುಡಿ ಏನಾಗಲ್ಲ ಅಂತಾರೆ. ಅದು ಒಂದು ಸಲ ಕುಡಿಯುತ್ತೆ ಅವ್ರು ಹಾಗೆ ಹುಡುಗರು ಇರ್ತಾರೆ. ಮೊದಲು ನಿಮ್ಗೆ ಕುಡಿಸ್ತಾರೆ, ಆವಾಗ ಖರ್ಚು ಮಾಡಿ ಆವಾಗ ಸ್ಟಾರ್ಟಿಂಗ್ ಒಂದಿಷ್ಟು ನೀವು ಕುಡಿಸಿ ಆಮೇಲೆ ನಿಮ್ಮ ಕಡೆಯಿಂದ ಖರ್ಚು ಮಾಡೋಕತ್ತಿ ಅವು ಕಡಿಯಾಕ ನೀವು ಆಯ್ತು ಒಂದ್ಸಲ ಅಡಿಕ್ಟ್ ಆಗಿದ್ದೆ ಬಿಟ್ಕೊಳ್ಳೋದು ಭಾಳ ಕಷ್ಟ. ಯಾರಿಗೆ ಆಯ್ತು ಅಷ್ಟ. ಅದು ಸಮಾಜದಾಗ ಭಾಳ ಕೆಟ್ಟ ದೃಷ್ಟಿ ನೋಡ್ತಾರ. ನೀವೆಷ್ಟೇ ಹೆಲ್ದಿ ಇರ್ರಿ, ಸಂಪಾದನೆ ಮಾಡಿರಿ, ದುಡೀರಿ, ಕೊನೆಗೇನಂತ ನಿಮ್ಮ ನೋಡ್ಲೆ ಅವನಿಗೆ ಹೇಳ್ಬಿಡ ಕೊಡುತ್ತೆ ನಮ್ಗೆ. ಅದು ನಿಮ್ಗೆ ಅಷ್ಟೇ ಅಲ್ಲ, ನಿಮ್ಮ ಕುಟುಂಬ, ನಿಮ್ಮ ಪತ್ನಿ, ತಂದೆ, ತಾಯಿಗೆ, ನಿಮ್ಮ ಫ್ಯಾಮಿಲಿಗೇನ ಗೌರವ. ನಿಮ್ಮ ತಂದೆ ತಾಯಿ ಒಳ್ಳೇದಿರ್ತಾರ, ಕಷ್ಟಪಟ್ಟು ದುಡ್ದಿರ್ತಾರ, ನಿಮ್ಗೆ ಎಜುಕೇಶನ್ ಕೊಟ್ಟಿರ್ತಾರ. ನೀವು ಎಜುಕೇಶನ್ ಡಿಗ್ರಿ ಕಂಪ್ಲೀಟ್ ಆಗದೇ ಇಂಥ ಬ್ಯಾಡ್ ಹ್ಯಾಬಿಟ್ಗೆ ಅಡಿಕ್ಟ್ ಆಗಿ ಬಂದಿರ್ತೀರಿ. ಈಗ ಇಲ್ಲೆಲ್ಲ ನೋಡಿ ಭಾಳ ಬೇಜಾರು ಅನ್ಸುತ್ತೆ. ಎಲ್ಲ ಯುವಕರು ಭಾಳ ಇದ್ದೀರಿ. ಅದು ಇರೋದ ವಯಸ್ಸಂಗ ಒಂದ್ಸಲ ದುಡ್ಡಿಂದ ಹೊರಬರೋ ಭಾಳ ಕಷ್ಟ. ವಯಸ್ಸಿನ ಯಾರಿಗೆ ಹ್ಯಾಬಿಟ್ಗೆ ಇದೆಯಲ್ಲ ಸ್ಟಾರ್ಟಿಂಗ್ ನಿಮ್ಗೆ ಅದು ಕೆಟ್ಟದ್ದೇನು ಪರಿಣಾಮ ಏನು ಸಮಾಜ ನಿಮ್ಮ ಮರ್ಯಾದೆ ಇರಾಕೈತೆ ಅದು ವಿಷಯದಿಂದ ಒಂದ್ಸಲ ದುಡುಕಿರ್ತೀರಿ. ಅದರಿಂದ ಹೊರಬರೋಕಂದ್ರೆ ಇಂಥ ಅಕ್ಕಂದ್ರ ಸಂದೇಶ ಕೇಳಿ ಪ್ರಯತ್ನ ಮಾಡಿ ಮನಸ್ಸು ಮಾಡಿದ್ರೆ ಯಾವುದೂ ಕಷ್ಟ ಇಲ್ಲ. ಈ ಹೆಂಗೆ ನೀವು ಮಾಡಬಾರ್ದು ಅಂದ್ರೂ ಮಾಡಿದ್ರಿ, ಒಂದ್ಸಲ ಎಡಿಕ್ಟ್ ಆಗಿರಿ. ಈಗ ಹೊರಗೆ ಬರೋಕ್ಕಂದ್ರೆ ಸಾಧ್ಯ ಐತಿ. ನಮ್ಮ ಮನಸ್ಸು ನಾವು ಕಂಟ್ರೋಲ್ ಇದ್ರೆ ತಾನಾಗಿ ಬರುತ್ತೆ. ಸ್ವಲ್ಪ ಟೈಮ್ ತಗೋಬೋದು. ಹೀಗಾಗಿ ಇಲ್ಲಿಂದ ನಿಮ್ಗೆಲ್ಲರಿಗೂ ಒಳ್ಳೆಯ ಸಂದೇಶ ಕೊಟ್ಟು ಒಂದೆಲ್ಲ ನಾವು ದಿನ ಪರಿವರ್ತನೆ ಮಾಡ್ಕೊಂಡ್ರೆ ನಾವೇನು ಬೇಡ, ಮತ್ತೊಬ್ಬರು ಬೇಡ, ನಮ್ಮಷ್ಟಕ್ಕೆ ನಾವು ಪರಿವರ್ತನೆ ಅಂದ್ರೆ ಸರಸ್ ತಾವೇದಾಗ್ತೈತಿ. ನೀವು ಹೋಗಿ ಮಕ್ಕಳಿಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಹೇಳಿ ಆಮೇಲೆ ನಿಮ್ಗೆ ಆಶ್ಚರ್ಯ ಅನಿಸ್ತದೆ. ಅವರು ಈಗ ಮೊದಲು ಹೆಂಗಿದ್ದ ಎಷ್ಟು ಇದ್ದ ಈಗೆಲ್ಲ ಬಿಟ್ಟಿರ್ತಾರೆ ಹ್ಯಾಬಿಟ್ ಅಂತಂದು ಖುಷಿ ಪಡ್ತಾರೆ. ನಿಮ್ಮ ತಂದೆ ತಾಯಿ, ನಿಮ್ಮ ಪತ್ನಿ ಎಲ್ಲರೂ ಖುಷಿ ಪಡ್ತಾರೆ. ಆ ನಿಟ್ಟಿಗೆ ಬಿಟ್ಟು ಬಿಡಿಲ್ಲ. ನಾನು ಬೆಂಗಳೂರಾಗಿದ್ದಾಗ ಇಂಥ ಡ್ರಗ್ಸ್ ಕೊಟ್ಟಿ ಅಂತ ಇದ್ದೆ.
ಎನ್.ಡಿ. ಕೇಸ್ ಕೊಟ್ಟರು ಬರೀ ಯಾರು ಗಾಂಜಾ ಪ್ರತಿಯೊಂದು ಡ್ರಿಂಕ್ಸ್ ಮಾಡಿದ್ದು ಕೇಸ್ ಮಾತ್ರ ನಮ್ಮಲ್ಲಿ ಬರ್ತಿದ್ವು. ಅಲ್ಲಿ ಬರೀ ನಿಮ್ಮಂಥ ಯುವಕರ ಹೆಚ್ಚಾಗಿ ಅವರೆಲ್ಲ ಒಳ್ಳೆ ಎಜುಕೇಟೆಡ್ ದೊಡ್ಡ ಶ್ರೀಮಂತ ಫ್ಯಾಮಿಲಿಯವರು, ನೀರು ಸ್ಟೂಡೆಂಟ್ಸ್, ಚಿತ್ರನಟರು ಇಂಥವ್ರು ಬರೋರು. ಎಷ್ಟೋ ಜನ ಪರಿವರ್ತನೆ ಆದರೂ ಕೆಲವೊಬ್ರು ಒಂದ್ಸಲ ಇದು ಹೋಗ್ಬಿಟ್ಟಿರ್ತಾರೆ, ಡೀಪ್ ಹೋಗಿರ್ತಾರೆ, ಆಗಂಗಿಲ್ಲ. ಹೀಗಾಗಿ ಮೊದಲು ಮರ್ಯಾದೆ ಮುಖ್ಯ, ಸೆಲ್ಫ್ ಕಾನ್ಸಿಯಸ್ ಅಂತ ನಾವು ಸ್ವಾಭಿಮಾನ ಮುಖ್ಯ. ನಮ್ಮ ಸ್ವಾಭಿಮಾನ ಕಳ್ಕೊಂಡು ನಾವು ಜೀವನ ಮಾಡಿದ್ರೆ ಏನು ಮಾಡಿದ್ರು ಸ್ವಾರ್ಥ ಆಗಂಗಿಲ್ಲ. ಆ ನಿಟ್ಟಿನಲ್ಲಿ ನೀವು ಒಳ್ಳೇದಾಗಲಿ, ಚೇಂಜ್ ಆಗಲಿ, ಬದಲಾವಣೆ ಆಗಲಿ. ಇನ್ನೊಮ್ಮೆ ನಾವು ಆಗ್ತಾರೆ ಇನ್ನೊಂದ್ಸಲ ಬಂದಾಗ ಇಷ್ಟೇ ಇರಬಾರ್ದು ಸ್ಟ್ರೆಂತ್. ಆದಷ್ಟು ಒಂದು 70% ನೀವು ಇಲ್ಲಿಂದ ಒಳ್ಳೆಯದಾಗಿ ಹೋಗ್ರಿ. ನಾವು ಖುಷಿ ಪಡ್ತೀವಿ, ಇಲ್ಲಿ ಸಂಘಟಿತರು ಖುಷಿ ಅನಿಸ್ತೀವಿ. ಅವರು ಒಂದಿನ ದುಡ್ಡಿಗೆ ಮುಖ್ಯ ಅಲ್ಲ, ಒಂದು ಸಮಾಜ ಸೇವೆ ಪರಿವರ್ತನೆ ಆಗಕ್ಕೆ ಅವರು ನಿಮ್ಗೆ ಎಲ್ಲ ಸವಲತ್ತು ನೀಡ್ತಾ ಪ್ರಯತ್ನ ಮಾಡ್ತಾರೆ. ಅದನ್ನು ಉಪಯೋಗ ಮಾಡ್ಕೊಂಡು ಒಳ್ಳೆಯದಾಗಿ ಒಳ್ಳೆ ಮನುಷ್ಯರಾಗಿ ಅಂತಂದು ಹೇಳಿ ಅಕ್ಕರಿಗೆ ನೀವೆಲ್ಲ ಪ್ರಾಮಿಸ್ ಮಾಡಿದ್ರು. ಅವರು ಬೆಳಿಗ್ಗೆ ಒಂದು ಕಾರ್ಯಕ್ರಮ ಮಾಡಿದ್ರು. ಸುಮಾರಿಂಗ ಜೈಲಿಗೆ ಹೋಗಿ ಅಲ್ಲಿ ನಿಮ್ಮಂತ ಚಿಕ್ಕ ವಯಸ್ಸಿನಾರ ಅಲ್ಲಿ ಬಂದು ಆರೋಪ ಇರ್ತಾರೆ. ಅವ್ರಿಗೆ ಕೆಟ್ಟದಂತಲ್ಲ, ಜೈಲಿನಾಗ ಅದಂತ ಎಲ್ಲ ಕೆಟ್ಟಲ್ಲ. ಏನೋ ಒಂದು ಸಿಟ್ಟಿನ ಮೂಮೆಂಟ್ನಾಗ ಅಪರಾಧ ಮಾಡಿರ್ತಾರೆ, ಯಾರನ್ನ ಹೊಡೆದಿರ್ತಾರೆ, ಯಾರಿಗೆ ಏನೋ ಅಂದಿರ್ತಾರೆ. ಅವ್ರು ಹಿಂಗೆಲ್ಲ ಸಂದೇಶನಾಗ ಪರಿವರ್ತನೆ ಆಗ್ತಾರೆ. ಮನೇಲಿ ರುದ್ರಾಶ್ರಮಕ್ಕೆ ಹೋಗಿದ್ವಿ. ಆಮೇಲೆ ಅಂಗವಿಕಲರು, ಬ್ಲೈಂಡ್ ಸ್ಕೂಲ್ಗೆ ಹಿಂಗೆಲ್ಲ ಹೋಗಿ ಸೇವೆ ಮಾಡ್ತಾರೆ. ಅವ್ರಿಗೇನು ಸಂದೇಶ ನಿಲ್ಕಂತ ಡೇಡಿ ಇದು ಮಾಡ್ಬೇಕಂತಲ್ಲ, ಸಮಾಜ ಪರಿವರ್ತನೆ ಆಗಕ್ಕೆ ಒಳ್ಳೆಯ ದೇಶ ತಾವಾಗಿ ಕೇಳ್ಕೊಂಡು ಬಂದಿಲ್ಲ ಸಂದೇಶ ಕೊಡ್ತಾರೆ. ಅದು ಸಾರ್ಥಕ ಆಗ್ಬೇಕಂದ್ರೆ ಅವ್ರು ಹೇಳಿದ್ದ ನಡೆ ನುಡಿ ಅಂತನ್ನೆಲ್ಲ ಸಂದೇಶ ಪಾಲಿಸ್ತಾರನ್ನು ಆಶಿಸಿ ನಾನು ಮಾತಾಡೋಕೆ ಅವಕಾಶ ಕೊಟ್ಟ ಅಕ್ಕರಿಗೂ ಧನ್ಯವಾದಗಳು ಅಣ್ಣವರಿಗೆ. ಇಷ್ಟೊತ್ತಿನವರೆಗೆ ತಮ್ಮ ಸಮಯವನ್ನು, ಅಮೂಲ್ಯವಾದಂಥ ಸಮಯವನ್ನು ನಮಗೆ ಕೊಟ್ಟಿದ್ದೀರಿ. ಹೇಳಿರುವಂತಹ ವಿಚಾರಗಳನ್ನು ತಿಳ್ಕೊಂಡಿದ್ದೀರಿ, ಅದನ್ನು ತಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದೀರಿ ಅಂತ ನಂಬ್ಕೊಳ್ತೀವಿ. ಮತ್ತೆ ಮತ್ತೆ ನಾವು ಬರ್ತಾ ಇರ್ತೀವಿ. ಅದಕ್ಕೆ ತಾವು ತಮ್ಮ ಜೀವನ ಸುಂದರ ಮಾಡಿಕೊಳ್ರಿ, ತಮ್ಮ ಸಂಸಾರ ಸುಖಮಯ ಮಾಡಿಕೊಳ್ರಿ ಅನ್ನೋದು ಭಗವಂತನಲ್ಲಿ ನಾವು ಪ್ರಾರ್ಥನೆ ಮಾಡಿಕೊಳ್ತಾ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಈ ಒಂದು ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತೇವೆ. 2 ನಿಮಿಷ ಪರಮಾತ್ಮನನ್ನು ಹೇಗೆ ನೆನಪು ಮಾಡಬೇಕು ಅನ್ನೋದನ್ನು ನಾನು ಹೇಳ್ತೀನಿ, ತಾವು ಅಭ್ಯಾಸ ಮಾಡಿರಿ. ಕಣ್ಣು ಮುಚ್ಕೊಳ್ರಿ, ಸ್ಟ್ರೇಟಾಗಿ ಕೂತ್ಕೊಳ್ರಿ. ಮನಸ್ಸಿನಿಂದ ಎಲ್ಲ ವಿಚಾರಗಳಿಂದ ಮುಕ್ತರಾಗಿರಿ. ನಾನು ಯಾವ ರೀತಿ ಹೇಳ್ತಾ ಹೋಗ್ತೇನೆ ಅದೇ ರೀತಿ ಮನಸ್ಸಿನಿಂದ ಸಂಕಲ್ಪಗಳನ್ನು ಮಾಡಿ. ನಾನೊಂದು ಸೂಕ್ಷ್ಮ ಜ್ಯೋತಿರ್ಬಿಂದು ಆತ್ಮನಾಗಿದ್ದೇನೆ. ಹೇಳ್ಬೇಡ್ರಿ, ಬರೀ ಅನುಭವ ಮಾಡ್ರಿ. ನಾನು ಆತ್ಮ, ಹಣೆಯ ಮಧ್ಯದಲ್ಲಿ ಬೆಳಗುತ್ತಿರುವಂತಹ ಜ್ಯೋತಿಯಾಗಿದ್ದೇನೆ. ಪ್ರೇಮ ಸ್ವರೂಪ ಆತ್ಮ, ಆನಂದ ಸ್ವರೂಪ ಆತ್ಮ, ಜ್ಞಾನ ಸ್ವರೂಪ ಆತ್ಮ, ಸುಖ ಸ್ವರೂಪ ಆತ್ಮ, ಪವಿತ್ರ ಆತ್ಮ, ಶಕ್ತಿಶಾಲಿ ಆತ್ಮ.